ಮಾಡಿಸೋದಿಲ್ಲ. ನಮ್ಮ ಗುರುಗಳಾದ ಗೌಹಾರ ವಿಶ್ವಾರಾಧ್ಯ ಶಾಸ್ತ್ರಿಗಳು ತಮ್ಮೂರು ಬಿಟ್ಟು ಈ ಊರಾಗ ಯಾರ್ದು ಹಂಗಿಲ್ಲ. ನಿತ್ಯದ ಸೋಹ ನಡೆಸಿ ನಮ್ಮಂತ ಜನರಿಗೆ ಸದ್ಬೋಧ ನೀಡ್ತಾರ. ಅಂತವ್ರಿಗೆ ಏನೇನು ಅಂತಾನಂತ ತಾನಂತೂ ಉಂಡ ಕೈಯಿಂದ ಕಾಗಿ ಹೊಡೆಯೋದಿಲ್ಲ. ಚಿಕ್ಕ ನಡುಮಗ ಆ ಪುಣ್ಯಾತ್ಮರ ದಾಸೋಹದಾಗ ಸಾವಿರಾರು ಜನ ಬದುಕ್ತಾರ. ಆ ಊರ್ ಹೆಣ್ಣು ಮಕ್ಕಳು ಅನೇಕ ವಿಭೂತಿ ಕಂಡಿದ್ದಿಲ್ಲ. ನಮ್ಮ ಗುರುತಾಯಿ ಬಸಮ್ಮ ತಾಯಿಯವರ ಉಪದೇಶದಿಂದ ಎಲ್ಲರೂ ವಿಭೂತಿ ಹಚ್ಚಲಿಕತ್ತಿದಾರ. ಇವತ್ತೇನಾಗದ ಹಾಗೆ ಹೋಗ್ಲಿ, ಆ ದಿವಾನ್ ರಾಮಪ್ಪ ಕೇಳ್ಬಿಡ್ತೀನಿ. ಓಹೋ, ನಮ್ಮ ಗುರುಗಳೇ ಬರ್ತಿದ್ದಾರೆ. ಎಲೆಗುಡದಿಂದ ಯಾವಾಗ ಬಂದಿ? ನಡೆ ಮಠಕ್ಕೆ ಹೋಗೋಣ. ಇದೇ ಈಗ ಬಂದ್ರಿ ಗುರುಗಳೇ. ನಾನು ಆ ದಿವಾನ್ ರಾಮಪ್ಪಗ ಮಾತಾಡಿಸ್ಬೇಕಂತ ಹೊಂಟೀನ್ರಿ. ಯಾಕಪ್ಪ? ನಿತ್ಯ ನಡೆಯುವ ನಿಮ್ಮ ಅನುಭವ ಮಂಟಪದಾಗ ಶಾಸ್ತ್ರ ಕೇಳಕ್ಕೆ ಎಷ್ಟೋ ಜನರು ಬರ್ತಾರ. ಹೌದು, ಏನಾಯ್ತು ಈಗ? ಬಂದವರಿಗೆಲ್ಲ ದಾರಿಯಾಗಿ ನಿಂದ್ರಿಸಿ ಮಕ್ಕಳ ಶಾಸ್ತ್ರ ಕೇಳಿದ್ರೆ ಮಾಡ್ಕೊಂಡು ತಿಂದಂಗತ್ತೆ. ಅಲ್ಲಿಗೆ ಯಾಕೆ ಹೋಗ್ತೀರಿ ಅಂತ ಹಂಚಿಕೆ ಆಗ್ತಾನಂತ ಮಗ. ಗುರುಗಳ, ನೀವು ಬಂದದ್ದು ಆ ಮಗನಿಗೆ ಹೊಟ್ಟೆ ಕಿಚ್ಚು ಬಿದ್ದೈತ್ರಿ. ಯಾಕ? ನಾಲ್ ಕೆತ್ತಿನ ಒಕ್ಕಲ್ತನ ಇಟ್ಟು ಕಷ್ಟಪಟ್ಟು ದುಡ್ತೀರಿ, ಮ್ಯಾಲ ಬೇಡಿದವರಿಗೆ ಸಾಲ ಕೊಡ್ತೀರಿ, ಅದು ಬಡ್ಡಿ ಇಲ್ದ. ಕೇಳಿದೆನು ಜೋಗುರಿ ಈ ನನ್ನ ಮಗನ ಮಾತನ್ನ. ನೋಡಪ್ಪ, ಅವರು ಹಾಗಂದ ಮಾತ್ರಕ್ಕೆ ನಾವು ಸಿಟ್ಟಾಗಬಾರ್ದಪ್ಪ. ಗೊಲ್ಲಾಳಪ್ಪ, ವಿಷ ಕೊಟ್ಟವರಿಗೂ ಹಾಲೇ ಕೊಡ್ಬೇಕಪ್ಪ. ಏನ್ರಿ ಗೊತ್ತಾ ಇವ್ರ, ನೀವಂದ್ರ ಬೆಂಕಿ ಬೆಂಕಿ ಕಾಡ್ತಾನ ನನ್ ಮಗ. ಬೆಂಕಿ ಎಲ್ಲಿವರೆಗಿರುತ್ತಪ್ಪ? ಬೆಂಕಿ ಕಟ್ಟೆಗೆ ಸುಡುವವರೆಗೆ ಮಾತ್ರ. ಆ ಕಟ್ಟೆಗೆ ಸುಟ್ಟ ನಂತರ ಅದು ಬೂದಿಯಾಗಿ ಹೋಗಿಬಿಡುತ್ತೆ. ನಡಿಯಪ್ಪ, ಮಠಕ್ಕೆ ಹೋಗೋಣ. ಇರ್ಲಿ, ಈ ವಿಷಯವನ್ನ ನಿನಗೆ ಯಾರು ಹೇಳಿದ್ರು? ಇದಾರಿ ಶಾಖಾಪುರ್ ಹಿರಣ್ಗೌಡ್ರು ಪತ್ರ ಬರೆದು ಕಳಿಸಿದ್ರಿ. ಅಂದಂಗ ನೀವೆಲ್ಲಿಗೆ ಹೋಗಿದ್ರಿ ಅಮ್ಮ? ಬೇಡ, ಈ ಶಾಖಾಪುರದ ಸಿದ್ದಪ್ಪ ತೊನಸಳ್ಳಿ ನಮಗ ಗೌಹಾರದಿಂದ ಇಲ್ಲಿಗೆ ಕರೆದುಕೊಂಡು ಬಂದು ತನ್ನ ಹೊಲಗಳಲ್ಲಿ ನಮಗ ಕೊಟ್ಟು ಒಕ್ಕಲ್ತನ ಮಾಡ್ಲಿಕ್ಕೆ ಹಚ್ಚಿದ್ದಾನೆ. ಹೊಲದಲ್ಲಿನ ಕಸ ತೆಗೆಲು ಹೋಗಿದ್ದೆವು. ಕೊಲ್ಲಳಪುಡ, ಇಂದೇ ನೀನು ಯಲಗುಡಕ್ಕೆ ಹೋಗಿ ನನ್ನ ಎಲ್ಲಾ ಶಿಷ್ಯ ಮಕ್ಕಳನ್ನ ಕರೆದುಕೊಂಡು ಬರಬೇಕು. ಹೊಲದಲ್ಲಿನ ಈಚಲ ಬನ್ನವೆಲ್ಲ ಕಡಿದು ಕಲ್ಲು ಮುಳ್ಳುಗಳನ್ನು ಆರಿಸಿ ಸ್ವಚ್ಛಗೊಳಿಸೋಣ. ಇಲ್ಲಿ ಸಾಧು ಬಸಣ್ಣ, ಷಣ್ಮುಖಪ್ಪ, ಜೇವರಿಗೆ ಭೀಮರಾಯ, ಊರಿಗೆ ಸಿದ್ದಪ್ಪನಿಗೂ ಹೇಳಿದ್ದೇನೆ. ಅಡಿಗೆ ಮಾಡಲ್ಲ ಹೆಣ್ಣು ಮಕ್ಕಳನ್ನ ಕರೆದುಕೊಂಡು ಬರ್ಬೇಕಪ್ಪ. ಯಾಕಂದ್ರ ಈಚಲ ಬನ ಕಡಿತಾರೆ ಅಂತ ದರೋಗ ಸಾಹೇಬರಿಗೆ ಅರ್ಜಿ ಕೊಟ್ಟಿದ್ದಾರಂತ ದಿವಾನ್ ರಾಮಪ್ಪ. ಈ ಶಾಖಾಪುರದಾಗ ಈರಣ್ಗೌಡ ಇರೋವರೆಗೂ ನೀವ್ ಯಾವ ಕಾಳಜಿ ಮಾಡಬೇಡ್ರಿ. ಯಾವ ದರೋಗ ನನ್ ಮಗ ಬಂದು ಏನ್ ಮಾಡ್ತಾನ ನಾ ನೋಡ್ಕೋತೀನಿ. ಈತಾತನವ್ರು ಬರ್ತಿದ್ದಾರೆ. ಸಂತನಂದರೆ ಯಾರು? ದಿವ್ಯತೆಯ ಅರಿತವರು. ಸಂತನಂದರೆ ಯಾರು? ದಿವ್ಯತೆಯ ಅರಿತವರು. ಸಂತನಂದರೆ ಯಾರು? ವಿಶ್ವಜ್ಯೋತಿ ಹಾಗೂ ವಿಶ್ವರಾಜ್. ವಿಶ್ವರಾಜ್ಯ, ನೀ ನನಗೆ ಸಶಿಷ್ಯನಾಗಿ ಮಾಡಿಕೊಳ್ಳಬೇಕೆಂಬುದು ನನ್ನ ಬಹುದಿನದ ಆಸೆ. ಗುರು ಹಿಡಿದು ಕುರು ಕಾಣಬೇಕು, ಗುರು ಹಿಡಿದು ಅರಿವು ಕಾಣಬೇಕು, ಅರಿವನ್ನು ಹಿಡಿದು ನಿಜದ ನಿಲವನ್ನು ಅರಿಯಬೇಕು. ವಿಶ್ವರಾಜ್ಯ, ಗುರುವೇ, ತನ್ನ ಶಿಷ್ಯನಾಗಲು
ನಾನು ಸಮರ್ಥನೆ. ಇನ್ನೂ ಪಕ್ವವಾಗಿಲ್ಲ ನನ್ನ ಕಾಯ. ವಿಶ್ವರಾಜ್ಯ, ಬಳ್ಳಿಯಲ್ಲಿ ಬಿಟ್ಟ ಕಾಯಿ ಹೋಗಿ ಪರಿಪಕ್ವವಾದಾಗ ಅದನ್ನು ತಿನ್ನಬೇಕು. ಇಲ್ಲವೇ ಯಾರಿಗಾದರೂ ಉಪಯುಕ್ತವಾಗಲಿ ಅಂತ ದಾನವಾಗಿ ಕೊಡಬೇಕು. ಈ ಎರಡು ಮಾಡದೆ ಹೋದರೆ ಆ ಫಲವು ಬಳ್ಳಿಯಲ್ಲೇ ಕೊಳೆತು ಹೋಗುತ್ತೆ ಹೊರತು ಯಾರಿಗೂ ಉಪಯೋಗವಾಗುವುದಿಲ್ಲ. ವಿಶ್ವರಾಜ್ಯ, ನಿನ್ನ ಕಾಯವೀಗ ರಸ ತುಂಬಿದ ಹಣ್ಣಿನಂತಾಗಿದೆ. ಅಂತೆಯೇ ನಾನು ನಿನ್ನೆ ಹಿಂದೆ ನಿನಗೆ ನನ್ನ ಶಿಷ್ಯನಾಗಿ ಮಾಡಿಕೊಳ್ಳಬೇಕೆಂಬ ಸೋಹಂ ಎನ್ನಲೇ, ಅದು ಅಂತರಂಗದ ಗರ್ವ. ಶಿವ ಹೋಮ್ ಎನ್ನಲೇ, ಇದು ಬಹಿರಂಗದ ಗರ್ವ. ದಾಸೋಹಂ ಎನ್ನಲೇ, ಅದುವೇ ಪರಮ ಪದವಿ. ಈ ಎರಡನೇದು ಒಂದನಾಗಿ ಸಾಧಿಸಿಕೊಂಡಾತನೇ ನಿತ್ಯ ತೃಪ್ತನು, ನಿರ್ಮುಕ್ತನು. ಅವನೇ ಅಖಂಡೇಶ್ವರ ಶಿವ. ಆ ಮಹಾಪದವಿಯ ಪ್ರಾಪ್ತಿಗಾಗಿ ನಾನು ನಿನಗೆ ಚಿನ್ಮಯ ದೀಕ್ಷೆಯನ್ನು ಕರುಣಿಸು. ವಿಶ್ವರಾಜ್ಯ, ಪ್ರಪಂಚ ಪರಮಾರ್ಥವೆರಡರ ಬಳ್ಳಿ ಸೂತ್ರವನ್ನು ಕೈಯಲ್ಲಿ ಹಿಡಿದುಕೊಂಡು ಮಾನವನು ಈ ಭಾವಸಾಕಾರ ದಾಟಬೇಕಾದರೆ ಗುರು ದೀಕ್ಷೆ ಅಗತ್ಯ. ನಿಜ ಗುರು, ನಿಜ. ನಾನೀಗ ನಿತ್ಯ ದಾಸೋಹ ನಡೆಸಿ ಸಂತೃಪ್ತನಾಗಿದ್ದೇನೆ. ಆ ತೃಪ್ತಿಗೂ ಸಂತೃಪ್ತಿ ಕಾಣಿಸುವ ಗುರು ಬೇಕು. ಗುರುವಿಲ್ಲದೆ ಯಾವ ಸಿದ್ಧಿಯೂ ಸಾಧಿಸುವುದಿಲ್ಲ. ವಿಶ್ವರಾಜ್ಯ, ನೀನೀಗ ತಾಯಿ ಇಲ್ಲದೆ ಹೆಂಡಿದಂತಾಗಿರುವೆ. ಈ ಗುರುವೆಂಬ ಗಂಟನೊಡನೆ ಶಿಷ್ಯನೆಂಬ ಹೆಂಡತಿ ಆಗಿ ತನು ಮನ ಭಾವದಿಂದ ಶಿಷ್ಯನೆಂಬ ಹೆಂಡತಿ ಆಗಿ ಗುರುವಿನ ಪಾದದಲ್ಲಿ ಸಮರ್ಪಿಸಿ ತಿಳುವಳಿಕೆ ದಾರಿ ಕಟ್ಟಿಕೊಂಡಾಗಲೇ ಮಾನವನು ಪರಿಪೂರ್ಣವಾಗುವನು. ನಿಜ ಗುರು. ಉಜ್ಜಯಿನಿಯ ಜಗದ್ಗುರುಗಳಾದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯರಿಂದ ನನ್ನ ತಮ್ಮ ಬಸವಲಿಂಗ ಅನುಗ್ರಹ ಪಡೆಯುವಾಗ ನನಗೂ ಕರುಣಿಸಿ ಎಂದು ಬೇಡಿಕೊಂಡೆ. ನಿನ್ನ ಅನುಗ್ರಹದ ಗುರುಗಳು ಕೆಲವು ದಿವಸಗಳಾದ ನಂತರ ಕಾಣಿಸಿಕೊಳ್ಳುತ್ತಾರೆ. ಅವರಿಂದಲೇ ನಿನಗೆ ದೀಕ್ಷೆ ಆಗುವುದು ಎಂದು ಆಶೀರ್ವಾದ ಮಾಡಿದರು. ಗುರುಗಳ ನಡಿರಿ ಮಠಕ್ಕೆ ಹೋಗೋಣ. ಕೊಲ್ಲಳಪೋಡ ಪೂಜ್ಯರನ್ನ ಮಠಕ್ಕೆ ಕರೆದುಕೊಂಡು ಹೋಗೋಣ. ನಡಿ. ಸಂತನ